ಶಾಸಕರು ಬಹುಶಃ ಅವರನ್ನ ನೆನಪಿಸ್ತೇನೆ. ಕಪ್ಪನಹಳ್ಳಿಯ ಶ್ರೀಮಠದ ಕಾರ್ಯಕ್ರಮದಲ್ಲಿ ವಿಜಯೇಂದ್ರನ್ ಅವರು ನಿಮ್ಮನ್ನು ನನ್ನ ಪರಿಚಯ ಮಾಡಿಸಿದ್ರು. ಇವರು ನಿಮ್ಮ ಭಾಗದವರೇ ಬುದ್ಧಿ ಅಂತ ತಿಳ್ಕೊಂಡು ಹೇಳಿ ವಿಜಯೇಂದ್ರನ್ ಅವರು ಕಪ್ಪನಹಳ್ಳಿಯ ಶ್ರೀಮಠದಲ್ಲಿ ಬಹುಶಃ 4 ವರ್ಷದ ಹಿಂದೆ ಕಾರ್ಯಕ್ರಮದಲ್ಲಿ ನಾವು ಅವರು ಪಾಲ್ಗೊಂಡಾಗ ನಮ್ಮನ್ನ ಅವರು ಪರಿಚಯ ಮಾಡಿಸಿದ್ರು. ಆಗ ಅತ್ಯಂತ ಪ್ರೀತಿಯಿಂದ ನೋಡಿ ಕೇವಲ ಕಲಬುರಗಿ ಶಹರದ ಶಾಸಕರಾಗಲಿ ಹೇಗೆ ಹೋಗ್ಯಾರ ಮಲೆನಾಡಿನವರಿಗೆ ಎಲ್ಲ ಜನರ ಬಂಧುಗಳ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಶಾಸಕರು ಬಹುಶಃ ನಿಮಗೆಲ್ಲರಿಗೂ ಸಿಕ್ಕಿರೋದು ಬಹುಶಃ ನಾನು ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಬಹಳ ಜನ ಶಾಸಕರನ್ನ ನೋಡಿದ್ದಲ್ಲ, ಯಾವಾಗ ನಾನು ಮಾತನಾಡೋದಲ್ಲ, ಆದ್ರೆ ಇಂಥ ಊರಿನ ಶಾಸಕ ಜನರ ಕಾಳಜಿಯನ್ನ, ಜನಪರ ಕಾಳಜಿಯನ್ನ ಅವರೆಲ್ಲ ಮಾಧ್ಯಮದ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೇನೆ. ಎಲ್ಲರೂ ವಾರ್ನಿಂಗ್ ಮಾಡ್ತಿರ್ತಾರೆ, ಯಾರಿಗಾಗಿ ಅಂತಂದ್ರೆ ನೀವು ಜನರಿಗಾಗಿ ಎಲ್ಲ ಸಹಕಾರವನ್ನ ಕೊಡಲೇಬೇಕು ಅನ್ನುವಂತ ವಾರ್ನಿಂಗ್ ಮಾಡ್ತಕ್ಕಂಥ ಶಾಸಕರು ನೋಡಿ. ನಾವೆಲ್ಲ ತಗೊಂಡು ಚೀಲ ತುಂಬಿಕೊಂಡಿರ್ತಕ್ಕಂಥವ್ರನ್ನ ಬಹಳ ಜನ ನೋಡ್ತಾರೆ. ಆದ್ರೆ ಎಲ್ಲವನ್ನ ನಾವು ಹೇಳ್ತಿರ್ತಾರೆ ಏನು ಅಂದ್ರೆ ನಮ್ಮಂತ ಶಾಸಕರು ಬಹುಶಃ ನಿಮ್ಗೆ ಯಾರು ಸಿಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಿರ್ತಾರೆ. ಯಾಕಂತಂದ್ರೆ ಅವ್ರು ಬಡ್ಲಿ ಆ ಮಾತೇ, ಆದ್ರೆ ಜನರ ಜೀವನಾಡಿಯಾಗಿ ಕೆಲಸ ಮಾಡೋದೇ ಅಲ್ಲ, ಅದು ಬಹಳ ದೊಡ್ಡ ಕೆಲಸವನ್ನ ಬಸವರಾಜ್ ಮತ್ತಿಮೂರು ಶಾಸಕರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖ್ಯವಾಗಿ ನಾನು ಹೇಳಬೇಕಾಗ್ತದೆ. ಅವರ ಬಗ್ಗೆ ಹೇಳೋ ಮಾತೇ ಅದು ತಾಯಿನೇ ಅನ್ನುವಂತಹ ಶಬ್ದ, ತಾಯಿಗೆ ಬೇರೆ ಯಾವ ಪದಗಳು ಇಲ್ಲ, ಆಕೆಗೆ ವರ್ಣಿಸತಕ್ಕಂಥ ಭಾವನೆ ಬರೋದಿಲ್ಲ. ಯಾಕಂದ್ರೆ ಅದೇ ಜಗತ್ತಿಗೆ ದ್ವಾರ. ಮುಕ್ಕೋಟಿ ದೇವರುಗಳಿಗಿಂತ ಯಾವ ದೊಡ್ಡ ದೇವರು ಅಂದ್ರೆ ಜನ್ಮ ಕೊಟ್ಟ ತಾಯಿ ಮಾತ್ರ ಈ ಜಗತ್ತಿಗೆ ದೊಡ್ಡವರಾಗಲಿ. ನೋಡಿ, ಶಾಸಕರು ಎಷ್ಟು ಓಡಾಡ್ತಾರ 10 ಪಟ್ಟು ಓಡಾಡ್ತಾರ. ನಾವು ಅವ್ರಿಗೆ ಶಾಸಕರಿಗೆ ತಪ್ಪದಾರ ಅಂದ್ರೆ ಅಂದ್ರೆ ಎಲ್ಲ ಕಾರ್ಯಕ್ರಮಗಳು ಜನರು ಯಾರು ಕರೀತಾರೆ ಎಂತ ನಡುರಾತ್ರಿ ನಾನು ಹೇಳ್ತಾ ಇದ್ರು ನಮ್ಮ ಶಾಸಕರು ಮಧ್ಯರಾತ್ರಿ 12ಕ್ಕೆ ಫೋನ್ ಮಾಡಿದ್ರು ಸಹಿತ ಫೋನ್ ಎತ್ತಿ ನಮ್ಮ ಜನರ ಕಷ್ಟವನ್ನ ಪರಿಹರಿಸತಕ್ಕಂಥ ಶಾಸಕರು ನಮ್ಮ ಶಾಸಕರಿದ್ದಾರೆ ಅನ್ನುವಂತ ಮಾತನ್ನ ಜನಗಳು ಹೇಳುವುದನ್ನ ಕೇಳಿದ್ದಾನೆ. ಅಂತಹ ಜನಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಅಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಈ ವೇದಿಕೆ ಮುಖೇನವಾಗಿ ಹೇಳಿ ನನಗಂತೂ ನಮ್ಮ ಗುಲಾಬಿ ಗುರುಗಳು ಪೂಜನೀಯ ಗುರುಗಳು ಪದೇ ಪದೇ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರಂತೂ ಬಹಳ ಚಲೋ ಕೆಲಸ ಮಾಡಕತ್ತಾರ, ಬಹಳ ಚಲೋ ಕೆಲಸ ಮಾಡಕತ್ತಾರ. ಬದಲಾದ ಮಠಕ್ಕೆ ಕುಂತಾಗ ನಾವು ಏನಾದ್ರು ಕಾಮಗಾರಿಗಳ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದಾಗ ಮುಂಬರುವ ವರ್ಷದಲ್ಲಿ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆಯನ್ನ ನಮ್ಮ ಪೂಜನೀಯ ಗುರುಗಳು ಬದಲಾದಿಯಲ್ಲಿ ಮಾಡಬೇಕು ಅನ್ನುವಂತ ಸಂಕಲ್ಪ 2027ಕ್ಕೆ ಅಖಂಡ ಕನ್ನಡ ನಾಡಿನ ಜನರನ್ನ ನಾವು ನೆನಪಿಸಿಕೊಳ್ಬೇಕು. ಬದಲಾದಿಯ ಶ್ರೀಮಠದಲ್ಲಿ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ನಾವೆಲ್ಲ ಏಷ್ಯಾ ಖಂಡದ ಅತಿ ಎತ್ತರದ ರಥ ಎಲ್ಲಿದೆ ಅಂತಂದಾಗ ಕೈ ಮಾಡಿ ತೋರಿಸ್ತೇವೆ ಶಿವಯೋಗ ಮಂದಿರವನ್ನ. ಕಲಬುರಗಿ ಶಹರದ ಜನಗಳೆಲ್ಲ ನಾವು ನೆನಪಿಸಿಕೊಳ್ಬೇಕು, ಶಹರದ ಜಿಲ್ಲೆಯ ಜನಗಳೆಲ್ಲ ನಾವು ನೆನಪಿಸಿಕೊಳ್ಬೇಕು. ಶಿವಯೋಗ ಮಂದಿರದ ನಂತರದಲ್ಲಿ ಮತ್ತೊಂದು ಏಷ್ಯಾ ಖಂಡದ ಅತಿ ಎತ್ತರದ ರಥ ಎಲ್ಲಿದೆ ಅಂದ್ರೆ ಅದು ಬದಲಾವಣೆಯ ಪುಣ್ಯ ಪರಂಪರೆಗೆ ಮಹಾಪೀಠದಲ್ಲಿದೆ ಎನ್ನುವುದನ್ನ ನಾವು ನೆನಪಿಸಿಕೊಳ್ಬೇಕು. ಅದರ ಕಾರ್ಯಕ್ರಮದ ಕುರಿತು ಚಿಂತನೆಯನ್ನು ನಾವು ಈಗ ಮಾಡಕತ್ತೀವಿ. ಅದು 2027 ಕಾರ್ಯಕ್ರಮ. ನಮ್ಮ ನಿರೀಕ್ಷೆ ಸುಮಾರು 5 ರಿಂದ 6 ಲಕ್ಷ ಜನ ಸೇರಿಸುವಂತ ನಿರೀಕ್ಷೆ ಶ್ರೀಮಠದ ಪರಮ ಪೂಜ್ಯರಿಯ ಗುರುಗಳು ಸಂಕಲ್ಪವನ್ನ ಮಾಡಿದ್ದಾರೆ. ಆ ರಥದ ಇತಿಹಾಸದ ಕುರಿತು ನಾವೆಲ್ಲರೂ ಚಿಂತನೆಯನ್ನ ಮಾಡಬೇಕು ಅಂದಾಗ ಅದನ್ನು ಹೇಳ್ತಿರ್ತಾರೆ ನಮ್ಮ ಶಾಸಕರು ಬಹಳ ಚಲೋ ಅದಾರ, ಬಹಳ ಕೆಲಸ ಮಾಡ್ತಾರ ಅನ್ನುವಂತ ಮಾತನ್ನ ಪೂಜ್ಯರಿಯ ಗುರುಗಳು ಮಠದ ಪೀಠದ ಮೇಲೆ ಕುತ್ಕೊಂಡು ಹೇಳ್ತಾ ಇರ್ತಾರೆ. ಅಂತ ಶಾಸಕರು ತಾಯಿಯವರು ಮತ್ತೊಂದು ಸಾರಿ ಅವರಿಗೆ ಕೈ ಮೇಲೆ ದಂಪತಿಗಳಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ವೇದಿಕೆ ಮುಖ್ಯವಾಗಿ ನಮಗೆ ನಮಿಸೋಣ, ಅಭಿನಂದಿಸೋಣ. ಅವರ ಸೇವೆ ನಿರಂತರವಾಗಿ ಹೀಗೆ ಇರಲಿ, ಅವರ ಸೇವೆ ಸಮಾಜದ ಕಾಳಜಿಯನ್ನು ಹುಟ್ಟಿಸಲಿ ಎನ್ನುವಂತ ಮಾತುಗಳನ್ನ ಈ ವೇದಿಕೆ ಮುಖ್ಯವಾಗಿ ಹೇಳಿ ತಮಗೆಲ್ಲರಿಗೂ ವಂದಿಸಿ ಅಭಿನಂದಿಸಿ ನನ್ನ ಮಾತುಗಳಿಗೆ